ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ಅದೇ ವ್ಯಕ್ತಿ ಇಂದು ನ್ಯಾಯಾಲಯದ ಕಟಕಟೆಯಲ್ಲಿದ್ದಾರೆ. ಸೂಪರ್ ಸ್ಟಾರ್ ಪಟ್ಟದಿಂದ ಆರೋಪಿಯ ಸ್ಥಾನಕ್ಕೆ ಬಂದು ನಿಂತಿರುವ ಈ ಕಥೆಯ ಹಿಂದಿನ ನಿಜವಾದ ಸತ್ಯವೇನು? ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಅಳಿಸಲಾಗದಂತೆ ಉಳಿದು ಬಿಡುತ್ತವೆ. ಆ ಹೆಸರುಗಳ ಸಾಲಿನಲ್ಲಿ ಖಂಡಿತವಾಗಿಯೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಹೆಸರಿದೆ. ತಮ್ಮ ಖಡಕ್ ಡೈಲಾಗ್, ಭರ್ಜರಿ ಆಕ್ಷನ್ ಮತ್ತು ಅಭಿಮಾನಿಗಳನ್ನೇ ಸೆಲೆಬ್ರಿಟಿಗಳು ಎಂದು ಕರೆಯುವ ಗುಣದಿಂದ ದರ್ಶನ್ ಗಳಿಸಿದ್ದು ಬರೀ ಸ್ಟಾರ್ಡಮ್ ಅಲ್ಲ, ಅದೊಂದು ಸಾಮ್ರಾಜ್ಯ. ಡಿ ಬಾಸ್ ಅನ್ನೋದು ಅವರ ಅಭಿಮಾನಿಗಳಿಗೆ ಕೇವಲ ಬಿರುದಲ್ಲ, ಅದೊಂದು ಭಾವನೆ. ಆದರೆ ಇಂದು ಅದೇ ಡಿ ಬಾಸ್ ತಮ್ಮ ಬದುಕಿನ ಅತ್ಯಂತ ಕಠಿಣವಾದ ಸವಾಲನ್ನು ಎದುರಿಸುತ್ತಿದ್ದಾರೆ. ಅವರ ಹೆಸರು ಒಂದು ಭೀಕರ ಕೊಲೆ ಪ್ರಕರಣದಲ್ಲಿ ಕೇಳಿಬಂದಿದ್ದು, ಇದು ಅವರ ಇಡೀ ಬದುಕಿನ ದಿಕ್ಕನ್ನೇ ಬದಲಿಸುವಷ್ಟು ಗಂಭೀರವಾಗಿದೆ. ಈ ವಿಡಿಯೋದಲ್ಲಿ ನಾವು ದರ್ಶನ್ ಅವರ ಆರಂಭಿಕ ಹೋರಾಟದ ದಿನಗಳಿಂದ ಹಿಡಿದು ಸೂಪರ್ ಸ್ಟಾರ್ ಆಗಿ ಮೆರೆದ ಕಥೆ ಮತ್ತು ಅವರನ್ನು ನ್ಯಾಯಾಲಯದ ಮೆಟ್ಟಿಲೇರಿಸಿದ ಆ ಕರಾಳ ಪ್ರಕರಣದ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ಇದು ಕೇವಲ ಒಬ್ಬ ನಟನ ಕಥೆಯಲ್ಲ, ಇದು ಯಶಸ್ಸು, ವಿವಾದ ಮತ್ತು ದುರಂತಗಳ ಒಂದು ಸಂಕೀರ್ಣ ಪಯಣ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ದೊಡ್ಡ ಹೋರಾಟದ ಕಥೆ ಇರುತ್ತದೆ. ದರ್ಶನ್ ಅವರ ಜೀವನವು ಇದಕ್ಕೆ ಹೊರತಾಗಿಲ್ಲ. 1977ರಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ತೂಗುದೀಪ ಶ್ರೀನಿವಾಸ್ ಅವರ ಮಗನಾಗಿ ಜನಿಸಿದರೂ ದರ್ಶನ್ ಅವರಿಗೆ ಚಿತ್ರರಂಗದ ದಾರಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ತಂದೆಯ ಹೆಸರು ನೆರಳಿನಂತೆ ಇದ್ದರೂ ಸ್ವಂತ ಕಾಲ ಮೇಲೆ ನಿಲ್ಲಬೇಕೆಂಬ ಛಲ ಅವರಲ್ಲಿತ್ತು. ಆರಂಭದ ದಿನಗಳಲ್ಲಿ ಲೈಟ್ ಬಾಯ್ಲ್ ಆಗಿ, ಸಹಾಯಕನಾಗಿ, ಕಿರುತೆರೆ ಸೀರಿಯಲ್ಗಳಲ್ಲಿ ಸಣ್ಣಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಚಿತ್ರರಂಗದ ಅನುಭವ ಸಂಪಾದಿಸಿದರು. ತಂದೆಯ ಮರಣದ ನಂತರ ಕುಟುಂಬದ ಜವಾಬ್ದಾರಿ ಹೊತ್ತು ಬದುಕಿನ ಕಷ್ಟಗಳನ್ನು ಬಹಳ ಹತ್ತಿರದಿಂದಲೇ ಕಂಡಿದ್ದರು. ಹಾಲು ಮಾರಿ ಜೀವನ ನಡೆಸುತ್ತಿದ್ದೆ ಎಂಬ ಮಾತುಗಳು ಅವರ ಹೋರಾಟದ ದಿನಗಳಿಗೆ ಸಾಕ್ಷಿಯಾಗಿ ಇಂದಿಗೂ ಚರ್ಚೆಯಾಗುತ್ತವೆ. ಈ ಎಲ್ಲಾ ಕಷ್ಟಗಳ ನಡುವೆಯೂ ಅವರೊಳಗಿದ್ದ ನಟನೆಯ ಕಿಚ್ಚು ಎಂದಿಗೂ ಆರಲಿಲ್ಲ. ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದ ಅವರಿಗೆ 2001ರಲ್ಲಿ ತೆರೆಕಂಡ ಮೆಜೆಸ್ಟಿಕ್ ಚಿತ್ರ ಒಂದು ದೊಡ್ಡ ಬ್ರೇಕ್ ನೀಡಿತು. ಆ ಚಿತ್ರದ ಯಶಸ್ಸು ದರ್ಶನ್ ಅವರ ಬದುಕಿಗೆ ದೊಡ್ಡ ತಿರುವು ಕೊಟ್ಟಿತು. ಅನಾಥ ರೌಡಿಯ ಪಾತ್ರದಲ್ಲಿ ದರ್ಶನ್ ತೋರಿದ ಅಭಿನಯ, ಅವರ ಖಡಕ್ ಮಾತುಗಾರಿಕೆ ಜನರನ್ನು ಹುಚ್ಚೆಬ್ಬಿಸಿತು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಆಕ್ಷನ್ ಹೀರೋ ಹುಟ್ಟಿಕೊಂಡಿದ್ದ. ಮೆಜೆಸ್ಟಿಕ್ ನಂತರ ದರ್ಶನ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಕರಿಯ, ಶಾಸ್ತ್ರಿ, ಕಲಾಸಿಪಾಳ್ಯ, ಗಜ ದಂತಹ ಸಾಲು ಸಾಲು ಹಿಟ್ ಚಿತ್ರಗಳು ಅವರನ್ನು ಕನ್ನಡ ಚಿತ್ರರಂಗದ ಮುಂಚೂಣಿ ನಟನಾಗಿ ಸ್ಥಾಪಿಸಿದವು. ಪ್ರತಿ ಸಿನಿಮಾದಲ್ಲೂ ವಿಭಿನ್ನ ಪಾತ್ರಗಳನ್ನು ಒಪ್ಪಿಕೊಂಡು ಅದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದ ಕಾರಣಕ್ಕಾಗಿಯೇ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದು ಬಂದಿತು. ತಮ್ಮ ಸಹನಟರು, ತಂತ್ರಜ್ಞರು ಮತ್ತು ವಿಶೇಷವಾಗಿ ಅಭಿಮಾನಿಗಳೊಂದಿಗೆ ಅವರು ಇಟ್ಟುಕೊಂಡಿದ್ದ ಒಡನಾಟ ಅವರನ್ನು ಕೇವಲ ನಟನಾಗಿ ಸೀಮಿತಗೊಳಿಸಲಿಲ್ಲ. ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಡಿ ಬಾಸ್ ಎಂದು ಕರೆಯಲು ಆರಂಭಿಸಿದರು. ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ದರ್ಶನ್ ಅವರ ಕಟೌಟ್ಗಳು, ಅವರ ಹೆಸರಲ್ಲಿ ನಡೆಯುವ ಸಮಾಜಮುಖಿ ಕೆಲಸಗಳು ಅವರ ಮೇಲಿನ ಅಭಿಮಾನದ ಅಗಾಧತೆಯನ್ನು ಸಾರಿ ಹೇಳುತ್ತಿದ್ದವು. ಬುಲ್ಬುಲ್, ಯಜಮಾನ, ರಾಬರ್ಟ್ ಮತ್ತು ಕಾಟೇರ ದಂತಹ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಬಾಚಿ ಅವರನ್ನು ಕನ್ನಡದ ಅತ್ಯಂತ ದುಬಾರಿ ಮತ್ತು ಪ್ರಭಾವಿ ನಟರಲ್ಲಿ ಒಬ್ಬರನ್ನಾಗಿ ಮಾಡಿದವು. ಆದರೆ ಈ ಯಶಸ್ಸಿನ ಕಥೆಯ ಮತ್ತೊಂದು ಮುಖವೂ ಇತ್ತು. ದರ್ಶನ್ ಅವರ ಹೆಸರು ಕೇವಲ ಹಿಟ್ ಚಿತ್ರಗಳಿಂದ ಮಾತ್ರವಲ್ಲ, ಆಗಾಗ ವಿವಾದಗಳಿಂದಲೂ ಸುದ್ದಿಯಾಗುತ್ತಿತ್ತು. ಅವರ ವೈಯಕ್ತಿಕ ಜೀವನ, ಅದರಲ್ಲೂ ಮುಖ್ಯವಾಗಿ ದಾಂಪತ್ಯದಲ್ಲಿನ ಏಳುಬೀಳುಗಳು ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದವು. ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇ ದರ್ಶನ್ ವಿರುದ್ಧ ದೂರು ನೀಡಿದ ಘಟನೆಗಳು, ಅವರ ಕೋಪದ ಸ್ವಭಾವ ಮತ್ತು ಸಾರ್ವಜನಿಕವಾಗಿ ಅವರು ನಡೆದುಕೊಳ್ಳುತ್ತಿದ್ದ ರೀತಿ ಸಾಕಷ್ಟು ಟೀಕೆಗಳನ್ನು ಹುಟ್ಟುಹಾಕಿತ್ತು. ನಟಿ ನಿಖಿತಾ ತುಕ್ರಾಲ್ ಅವರೊಂದಿಗಿನ ವಿವಾದ, ಚಿತ್ರರಂಗದ ಇತರರೊಂದಿಗೆ ಮನಸ್ತಾಪಗಳು, ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ದರ್ಶನ್ ಸುದ್ದಿಯಲ್ಲಿದ್ದರು. ಈ ವಿವಾದಗಳು ಅವರ ಸ್ಟಾರ್ಡಮ್ ಮೇಲೆ ಪರಿಣಾಮ ಬೀರಿದರೂ ಅವರ ಅಭಿಮಾನಿ ಬಳಗ ಮಾತ್ರ ಸ್ವಲ್ಪವೂ ಕದಲಲಿಲ್ಲ. ಪ್ರತಿ ವಿವಾದದ ನಂತರವೂ ಅವರು ಒಂದು ಹಿಟ್ ಸಿನಿಮಾ ನೀಡಿ ಮತ್ತೆ ಪುಟಿದೇಳುತ್ತಿದ್ದರು. ನನ್ನ ಅಭಿಮಾನಿಗಳೇ ನನ್ನ ಶಕ್ತಿ ಎಂದು ಅವರು ಪದೇ ಪದೇ ಹೇಳುತ್ತಿದ್ದರು ಮತ್ತು ಅಭಿಮಾನಿಗಳು ಕೂಡ ಡಿ ಬಾಸ್ ಮೇಲಿನ ತಮ್ಮ ಪ್ರೀತಿಯನ್ನು ಮುಂದುವರೆಸಿದ್ದರು. ಆದರೆ ಈ ಸಣ್ಣ ಪುಟ್ಟ ವಿವಾದಗಳೆಲ್ಲವೂ ಮುಂದೆ ಬರಲಿರುವ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು 2024ರ ಜೂನ್ ತಿಂಗಳಿನಲ್ಲಿ. ಆದರೆ ಎಲ್ಲವೂ ಬದಲಾಗಿದ್ದು ಆ ಒಂದು ಘಟನೆಯಿಂದಲೇ. 2024ರ ಜೂನ್ 8 ಈ ದಿನಾಂಕ ದರ್ಶನ್ ಅವರ ಜೀವನದಲ್ಲಿ ಮತ್ತು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ. ಅಂದು ಚಿತ್ರದುರ್ಗದ ನಿವಾಸಿ 33 ವರ್ಷದ ರೇಣುಕಾಸ್ವಾಮಿ ಎಂಬ ಯುವಕನನ್ನು ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ರೇಣುಕಾಸ್ವಾಮಿ ದರ್ಶನ್ ಅವರ ಅಭಿಮಾನಿಯಾಗಿದ್ದು ಚಿತ್ರದುರ್ಗದ ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದರು.
ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಅವರ ಪತ್ನಿ ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ದರು. ಪೊಲೀಸ್ ತನಿಖೆ ಶುರುವಾದಾಗ ಹೊರಬಿದ್ದ ಸತ್ಯಗಳು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದವು. ಈ ಕೊಲೆ ಪ್ರಕರಣದ ಹಿಂದಿನ ಪ್ರಮುಖ ಕಾರಣ ರೇಣುಕಾಸ್ವಾಮಿ ದರ್ಶನ್ ಅವರ ಆಪ್ತೆ ನಟಿ ಪವಿತ್ರಾ ಗೌಡ ಅವರಿಗೆ ಕಳುಹಿಸಿದ್ದ ಆನ್ಲೈನ್ ಸಂದೇಶಗಳು ಎನ್ನಲಾಗಿದೆ. ಆರೋಪಗಳ ಪ್ರಕಾರ ದರ್ಶನ್ ಮತ್ತು ಪವಿತ್ರಾ ಗೌಡರ ಸಂಬಂಧದಿಂದ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಅವರ ಕುಟುಂಬ ಜೀವನ ಹಾಳಾಗುತ್ತಿದೆ ಎಂದು ನಂಬಿದ್ದ ರೇಣುಕಾಸ್ವಾಮಿ ಪವಿತ್ರಾ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಹೇಳನಕಾರಿ ಸಂದೇಶಗಳನ್ನು ಕಳುಹಿಸಿದ್ದರು. ಇದರಿಂದ ಕುಪಿತಗೊಂಡ ಪವಿತ್ರಾ ಗೌಡ ದರ್ಶನ್ಗೆ ದೂರು ನೀಡಿದ್ದಾರೆ. ನಂತರ ದರ್ಶನ್ ಮತ್ತು ಅವರ ಸಹಚರರು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿನ ಪಟ್ಟಣಗೆರೆಯಲ್ಲಿರುವ ಒಂದು ಶೆಡ್ಗೆ ಕರೆತಂದು ಅಲ್ಲಿ ಅಮಾನುಷವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎಂದು ಪೊಲೀಸರು ತಮ್ಮ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಲಾಗಿದ್ದು ಅವರಿಗೆ ಎಲೆಕ್ಟ್ರಿಕ್ ಶಾಕ್ ಕೂಡ ನೀಡಲಾಗಿತ್ತು. ಈ ಘಟನೆಯ ನಂತರ ಸಾಕ್ಷ್ಯ ನಾಶಪಡಿಸುವ ಪ್ರಯತ್ನಗಳು ನಡೆದವು. ರೇಣುಕಾಸ್ವಾಮಿಯ ಮೃತದೇಹವನ್ನು ಸುಮನಹಳ್ಳಿ ಬಳಿಯ ರಾಜಕಾಲುವೆಯಲ್ಲಿ ಎಸೆಯಲಾಗಿತ್ತು. ಆದರೆ ಸತ್ಯ ಹೆಚ್ಚು ಕಾಲ ಮರೆಯಾಗಿರಲಿಲ್ಲ. ಜೂನ್ 11, 2024ರಂದು ಮೈಸೂರಿನಲ್ಲಿ ದಿ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿದ್ದ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿದರು. ಅವರ ಜೊತೆಗೆ ಪವಿತ್ರಾ ಗೌಡ ಮತ್ತು ಇತರ 15 ಮಂದಿಯನ್ನು ಸಹ ಆರೋಪಿಗಳನ್ನಾಗಿ ಹೆಸರಿಸಲಾಯಿತು. ಪೊಲೀಸರು ಸಲ್ಲಿಸಿದ ಬೃಹತ್ ಚಾರ್ಜ್ ಶೀಟ್ನಲ್ಲಿ ಕೊಲೆ, ಅಪಹರಣ, ಕ್ರಿಮಿನಲ್ ಪಿತೂರಿ ಮತ್ತು ಸಾಕ್ಷ್ಯನಾಶದಂತಹ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ. ಪವಿತ್ರಾ ಗೌಡ ಅವರನ್ನು ಮೊದಲನೇ ಆರೋಪಿ A1 ಮತ್ತು ದರ್ಶನ್ ಅವರನ್ನು ಎರಡನೇ ಆರೋಪಿ A2 ಎಂದು ಹೆಸರಿಸಲಾಗಿದೆ. ತನಿಖೆಯ ಪ್ರಕಾರ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತರುವುದರಿಂದ ಹಿಡಿದು ಹಲ್ಲೆ ನಡೆಸಿ ಕೊಲೆ ಮಾಡಿ ದೇಹವನ್ನು ವಿಲೇವಾರಿ ಮಾಡುವವರೆಗಿನ ಪ್ರತಿಯೊಂದು ಹಂತವನ್ನು ಪೊಲೀಸರು ದಾಖಲಿಸಿದ್ದಾರೆ. ಕೊಲೆ ನಡೆದ ಸ್ಥಳದಿಂದ ಸಂಗ್ರಹಿಸಿದ ಸಾಕ್ಷ್ಯಗಳು ಮತ್ತು ಆರೋಪಿಗಳ ಮೇಲಿದ್ದ ರಕ್ತದ ಕಲೆಗಳು ಮೃತ ರೇಣುಕಾಸ್ವಾಮಿಯ ಡಿಎನ್ಎಗೆ ಹೊಂದಿಕೆಯಾಗಿವೆ ಎಂದು ವರದಿಯಾಗಿದೆ. ಒಬ್ಬ ಅಭಿಮಾನಿಯೇ ತನ್ನ ಆರಾಧ್ಯ ದೈವದ ಕೈಯಿಂದ ಹತ್ಯೆಯಾದ ಆರೋಪ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಆಘಾತ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿತು. ಒಬ್ಬ ಸೂಪರ್ ಸ್ಟಾರ್ನ ಕೋಪ ಒಬ್ಬ ಸಾಮಾನ್ಯ ಯುವಕನ ಪ್ರಾಣವನ್ನೇ ತೆಗೆಯಿತೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ ಎಂಬ ಪ್ರಶ್ನೆಗಳು ಜೋರಾಗಿ ಎದ್ದವು. ಬಂಧನದ ನಂತರ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಯಿತು. ಇಲ್ಲಿಂದ ಒಂದು ಸುದೀರ್ಘ ಮತ್ತು ಸಂಕೀರ್ಣ ಕಾನೂನು ಹೋರಾಟ ಶುರುವಾಯಿತು. ದರ್ಶನ್ ಅವರ ಪರವಾಗಿ ದೇಶದ ಪ್ರಮುಖ ವಕೀಲರು ವಾದ ಮಂಡಿಸಲು ಮುಂದಾದರು. ಜಾಮೀನು ಪಡೆಯಲು ಹಲವು ಪ್ರಯತ್ನಗಳು ನಡೆದವು. 2024ರ ಅಕ್ಟೋಬರ್ನಲ್ಲಿ ದರ್ಶನ್ಗೆ ಆರೋಗ್ಯದ ಕಾರಣಗಳಿಗಾಗಿ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿತ್ತು. ನಂತರದಲ್ಲಿ ಸಾಮಾನ್ಯ ಜಾಮೀನು ಕೂಡ ಸಿಕ್ಕಿತ್ತು. ಆದರೆ ಈ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಸರ್ಕಾರದ ವಾದವನ್ನು ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ 2025ರ ಆಗಸ್ಟ್ ತಿಂಗಳಿನಲ್ಲಿ ದರ್ಶನ್ ಅವರ ಜಾಮೀನನ್ನು ರದ್ದುಗೊಳಿಸಿತು. ಇದು ಪ್ರಕರಣದ ಮಹತ್ವದ ತಿರುವಾಗಿತ್ತು. ಹೈಕೋರ್ಟ್ ಆದೇಶದಲ್ಲಿ ಗಂಭೀರ ಕಾನೂನು ದೋಷಗಳಿವೆ ಎಂದುರಿದ ಸುಪ್ರೀಂ ಕೋರ್ಟ್ ಜಾಮೀನು ನೀಡುವಾಗ ಪ್ರಕರಣದ ಗಂಭೀರತೆಯನ್ನು ಸರಿಯಾಗಿ ಪರಿಗಣಿಸಿಲ್ಲ ಎಂದು ಅಭಿಪ್ರಾಯಪಟ್ಟಿತು. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂದು ಹೇಳಿದ ನ್ಯಾಯಾಲಯ ಜಾಮೀನಿನಲ್ಲಿದ್ದಾಗ ದರ್ಶನ್ ಅವರು ಚಲನಚಿತ್ರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯನ್ನು ಉಲ್ಲೇಖಿಸಿ ಇದು ಜಾಮೀನಿನ ಸ್ವಾತಂತ್ರ್ಯದ ದುರುಪಯೋಗವಾಗಿದೆ ಎಂದು ಕಠಿಣವಾಗಿ ಹೇಳಿತು. ಜೈಲಿನಲ್ಲಿದ್ದಾಗ ದರ್ಶನ್ ಅವರು ತೀವ್ರ ಚಳಿಯಿಂದ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಮತ್ತು ಸೂಕ್ತವಾದ ಹೊದಿಕೆ ನೀಡಿಲ್ಲ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿದ್ದರು. ಈ ನಡುವೆ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಮುಂದುವರೆಯಿತು. ನವೆಂಬರ್ 4, 2025ರಂದು ನ್ಯಾಯಾಲಯವು ದರ್ಶನ್, ಪವಿತ್ರಾ ಗೌಡ ಸೇರಿದಂತೆ ಎಲ್ಲ 17 ಆರೋಪಿಗಳ ವಿರುದ್ಧ ಆರೋಪಗಳನ್ನು ನಿಗದಿಪಡಿಸಿತು. ಎಲ್ಲ ಆರೋಪಿಗಳು ತಾವು ನಿರಪರಾಧಿಗಳು ಎಂದು ಹೇಳಿ ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದರು. ನವೆಂಬರ್ 10, 2025ರಿಂದ ಪ್ರಕರಣದ ವಿಚಾರಣೆ ಆರಂಭವಾಗಿದೆ. ಈ ವಿಚಾರಣೆಯೇ ದರ್ಶನ್ ಅವರ ಭವಿಷ್ಯವನ್ನು ನಿರ್ಧರಿಸಲಿದೆ. ಒಂದು ಕಡೆ ದರ್ಶನ್ ನಿರಪರಾಧಿ, ಅವರನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎಂದು ಅವರ ಅಭಿಮಾನಿಗಳು ವಾದಿಸುತ್ತಿದ್ದರೆ, ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ದರ್ಶನ್ ವಿರುದ್ಧ ಬಲವಾದ ಸಾಕ್ಷ್ಯಾಧಾರಗಳಿವೆ ಎಂದು ಹೇಳುತ್ತಿದೆ. ಒಬ್ಬ ನಟನಾಗಿ ಉತ್ತುಂಗಕ್ಕೇರಿದ ದರ್ಶನ್ ಒಬ್ಬ ವ್ಯಕ್ತಿಯಾಗಿ ಎಡವಿದ್ದು ಎಲ್ಲಿ? ಈ ಪ್ರಶ್ನೆ ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ. ತಮ್ಮ ಸಿನಿಮಾಗಳಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವ ಹೀರೋ ಆಗಿ ಕಾಣಿಸಿಕೊಳ್ಳುತ್ತಿದ್ದ ವ್ಯಕ್ತಿ ನಿಜ ಜೀವನದಲ್ಲಿ ಇಂತಹ ಗಂಭೀರ ಆರೋಪವನ್ನು ಎದುರಿಸುತ್ತಿರುವುದು ಒಂದು ದುರಂತವೇ ಸರಿ. ಪ್ರಕರಣದ ವಿಚಾರಣೆ ಈಗಷ್ಟೇ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಕ್ಷಿಗಳ ವಿಚಾರಣೆ, ವಾದ ವಿವಾದಗಳು ನಡೆಯಲಿವೆ. ಕಾನೂನು ತನ್ನದೇ ಆದ ದಾರಿಯಲ್ಲಿ ಸಾಗಲಿದೆ. ಮುಂದೇನಾಗಬಹುದು? ಒಂದು ವೇಳೆ ದರ್ಶನ್ ಆರೋಪ ಮುಕ್ತರಾಗಿ ಹೊರಬಂದರೆ
ಅವರ ಸಿನಿ ಜರ್ನಿ ಮತ್ತೆ ಶುರುವಾಗಬಹುದೇ? ಅಭಿಮಾನಿಗಳು ಅವರನ್ನು ಹಿಂದಿನಂತೆಯೇ ಸ್ವೀಕರಿಸುತ್ತಾರೆಯೇ? ಅಥವಾ ಒಂದು ವೇಳೆ ಆರೋಪ ಸಾಬೀತಾದರೆ ಕನ್ನಡ ಚಿತ್ರರಂಗ ಕಂಡ ಅತಿದೊಡ್ಡ ತಾರೆಗಳಲ್ಲಿ ಒಬ್ಬರ ಕಥೆ ಕಾರಾಗೃಹದಲ್ಲಿ ಕೊನೆಯಾಗುವುದೇ? ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಬೇಕಿದೆ. ಈ ಎಲ್ಲದರ ನಡುವೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರವನ್ನು ಡಿಸೆಂಬರ್ 11, 2025 ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಒಬ್ಬ ನಟ ಜೈಲಿನಲ್ಲಿದ್ದಾಗ ಅವರ ಸಿನಿಮಾ ತೆರೆ ಕಾಣುತ್ತಿರುವುದು ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಅಪರೂಪದ ಘಟನೆ. ಇದು ಅವರ ಮೇಲಿನ ಅಭಿಮಾನ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಸಾಕ್ಷಿಯಾದರೆ, ಮತ್ತೊಂದೆಡೆ ನೈತಿಕತೆಯ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ದರ್ಶನ್ ಅವರ ಈ ಕಥೆ ಯಶಸ್ಸು ಮತ್ತು ಅಧಿಕಾರ ತಲೆಗೇರಿದಾಗ ಏನಾಗಬಹುದು ಎಂಬುದಕ್ಕೆ ಒಂದು ಪಾಠವೇ? ಅಥವಾ ಪ್ರೀತಿ ಮತ್ತು ಅಭಿಮಾನದ ಹೆಸರಲ್ಲಿ ನಡೆಯುವ ಅತಿರೇಕಗಳಿಗೆ ಹಿಡಿದ ಕೈಗನ್ನಡಿಯೇ? ಈ ಘಟನೆಯಿಂದ ನಾವು ಕಲಿಯಬೇಕಾದ ಪಾಠವಾದರೂ ಏನು? ಈ ಸಂಪೂರ್ಣ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಬ್ಬ ನಟನಾಗಿ ದರ್ಶನ್ ಅವರನ್ನು ನೀವು ಹೇಗೆ ನೋಡುತ್ತೀರಿ? ಮತ್ತು ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳವಾದ ಮತ್ತು ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.